ನಮಸ್ಕಾರ ಮಕ್ಕಳೇ. ಕಲಿಕಾ ಬಲವರ್ಧನೆ 5ನೇ ತರಗತಿ ಗುಣಾಕಾರ ಮಲ್ಟಿಪ್ಲಿಕೇಶನ್ ಕಲಿಕಾ ಫಲ 3 2 ಅಂಕಿ 3 ಅಂಕಿ ಸಂಖ್ಯೆಗಳ ಸಮಸ್ಯೆಗಳನ್ನು ಬಿಡಿಸುವುದು. ಚಟುವಟಿಕೆ 2.3.1 ಲೆಕ್ಕಗಳನ್ನು ಬಿಡಿಸಿರಿ. ಪ್ರತಿ ಬುಕ್ ರ್ಯಾಕ್ಗಳಲ್ಲಿ 6 ಪುಸ್ತಕಗಳನ್ನು ಇಡಲಾಗಿದೆ. ಎಲ್ಲ ಬಾಕ್ಸ್ಗಳಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ 6 × 6 36 6 36. ಈ ಕೆಳಗಿನ ಕಾರುಗಳ ಒಟ್ಟು ಚಕ್ರಗಳ ಸಂಖ್ಯೆ ಎಷ್ಟು? 12. 6 ಕಾರುಗಳಿವೆ. ಒಂದು ಕಾರಿಗೆ 2 ಚಕ್ರ ಅಂದರೆ 6 12. ಪ್ರತಿ ಡಬ್ಬದಲ್ಲಿ 12 ಗೋಲಿಗಳಿವೆ. ಡಬ್ಬಗಳು 4 ಇವೆ. 12 × 4 48 ಗೋಲಿಗಳಾಗುತ್ತವೆ. ಚಟುವಟಿಕೆ 2.3.2 ಈ ಕೆಳಗೆ ನೀಡಿರುವ ಹಸ್ತಗಳಲ್ಲಿ ಇರುವ ಬೆರಳುಗಳ ಸಂಖ್ಯೆಗಳನ್ನು ಗಮನಿಸಿ ಕೆಳಗಿನ ಲೆಕ್ಕಗಳಿಗೆ ಉತ್ತರಿಸಿ. ಗುಣಾಕಾರದ ಸುಲಭ ರೂಪವನ್ನು ಅರ್ಥ ಮಾಡಿಕೊಳ್ಳಿ. ಒಟ್ಟು ಹಸ್ತಗಳ ಸಂಖ್ಯೆ 4. ಪ್ರತಿ ಕೈಯಲ್ಲಿರುವ ಬೆರಳುಗಳ ಸಂಖ್ಯೆ 5. ಒಟ್ಟು ಬೆರಳುಗಳ ಸಂಖ್ಯೆ 5 + 5 + 5 + 5. ಇಲ್ಲಿ 5 ಅನ್ನು 4 ಸಲ ಸೇರಿಸಲಾಗಿದೆ. ಅಥವಾ 5 × 4 = 20. ಇಂಟು ಮಾಡಿದರೂ ಅದೇ ಉತ್ತರವನ್ನು ಪಡೆಯಬಹುದು, ಪ್ಲಸ್ ಮಾಡಿದರೂ ಅದೇ ಉತ್ತರವನ್ನು ಪಡೆಯಬಹುದು. 5 + 5 + 5 + 5 = 20. ಅಥವಾ 5 × 4 = 20. ಈ ಕೆಳಗಿನ ತೋಟದಲ್ಲಿರುವ ಒಟ್ಟು ಮರಗಳ ಸಂಖ್ಯೆ ಎಷ್ಟು? ಎಣಿಕೆ ಮಾಡಿದಾಗ 32 ಮರಗಳು ಇವೆ. ಪ್ರತಿ ಸಾಲಿನಲ್ಲಿರುವ ಮರಗಳ ಸಂಖ್ಯೆ 8. 4 ಸಾಲುಗಳಲ್ಲಿರುವ ಮರಗಳ ಸಂಖ್ಯೆ 8 × 4 32. 8 + 8 + 8 + 8 ಮಾಡಿದರೂ 32 ಬರುತ್ತದೆ. 8 × 4 = 32. ಮಾದರಿಯಂತೆ ದಾಳಗಳು ಮತ್ತು ಅದರ ಮೇಲಿರುವ ಬಿಂದುಗಳನ್ನು ಗುಣಾಕಾರದ ರೂಪದಲ್ಲಿ ಬರೆಯಿರಿ. ಮಾದರಿ: ಒಂದು ಬಾಕ್ಸ್ನಲ್ಲಿ ಒಂದು ಚೌಕದಲ್ಲಿ 4 ಬಿಂದುಗಳಿವೆ. ಅಂದರೆ 2 ಚೌಕಗಳಿವೆ. 2 × ಒಳಗಡೆ 4 ಬಿಂದುಗಳಿವೆ. 4. 2 × 4 = 8. ಈ ತರಹ 4 ಚೌಕಗಳಿವೆ. ಒಳಗಡೆ 4 ಬಿಂದುಗಳಿವೆ. 4 × 4 16. ಇಲ್ಲಿ 5 ಚೌಕಗಳಿವೆ. ಅದರೊಳಗೆ 4 ಬಿಂದುಗಳಿವೆ. 5 × 4 20. 6 ಚೌಕಗಳು × 4 ಬಿಂದು. ಪ್ರತಿ ಚೌಕದಲ್ಲಿ 4 ಬಿಂದು = 24. 4 × 4 4 ಚೌಕಗಳು × 4 ಬಿಂದುಗಳು = 16. 7 ಚೌಕಗಳು × 4 ಬಿಂದುಗಳು 28. ಈ ಕೆಳಗಿನ ಚೌಕುಳಿ ಹಾಳೆಯಲ್ಲಿ 5 × 3 ಅನ್ನು ಪ್ರತಿನಿಧಿಸುವ ಜಾಗಕ್ಕೆ ಬಣ್ಣ ಬಳಿಯಲಾಗಿದೆ. ಇದನ್ನು ಗಮನಿಸಿ. ಇನ್ನುಳಿದ ಗುಣಾಕಾರವನ್ನು ಪ್ರತಿನಿಧಿಸುವ ಜಾಗಕ್ಕೆ ಬಣ್ಣ ಹಾಕಿ. 5 × 3 ಅಂದರೆ 5 ಡಬ್ಬಗಳು, 3 ಕಾಲಮ್ಸ್ಗಳು. ಇಲ್ಲಿ 3 × 6 ಅಂದರೆ 3 ರೋಸ್ 6 ಕಾಲಮ್ಗಳು. 3 × 1 ಅಂದರೆ
3 ರೋಸ್ 1 ಕಾಲಮ್. 2 ಇಂಟು 4 ಅಂದರೆ 2 ರೋಸ್ಗಳು ಕಂಬಗಳು, 4 ಕಾಲಮ್ಗಳು ಅಡ್ಡ ಸಾಲುಗಳು. 3 ಇಂಟು 3 ಅಂದರೆ 3 ಕಾಲಮ್ಸ್ 3 ರೋಸ್. ಚಟುವಟಿಕೆ 2.3.3 ಮಾದರಿಯಂತೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ. 4 + 4 + 4 + 4 + 4 4 ಇಂಟು 5 4 5 ಬಾರಿ ಇದೆ, ಆದ್ದರಿಂದ 4 ಇಂಟು 5 20. 5 + 5 + 5 + 5 5 ಇಂಟು 5 ಎಷ್ಟು ಬಾರಿ ಇದೆ? 4 ಬಾರಿ ಇದೆ. 5 ಇಂಟು 4 20. 6 + 6 + 6 + 6 6 ಇಂಟು 6 4 ಸಾರಿ ಇದೆ. 6 ಇಂಟು 4 24. 7 + 7 7 ಇಂಟು 7 ಎಷ್ಟು ಸಾರಿ ಇದೆ? 2 ಸಾರಿ ಇದೆ. 7 ಇಂಟು 2 14. 8 + 8 + 8 + 8 + 8 8 5 ಬಾರಿ ಇದೆ. 8 ಇಂಟು 5 40. 9 ಇಂಟು 3 27. 3 ಇಂಟು 3 6 ಬಾರಿ ಇದೆ. 3 ಇಂಟು 6 18. 10 ಇಂಟು 4 40. ಮಾದರಿಯಂತೆ ಗೆರೆ ಎಳೆದು ಹೊಂದಿಸಿರಿ. 4 ಇಂಟು 3 12 ಆಗುತ್ತೆ. 3 ಇಂಟು 4 12 ಆಗುತ್ತೆ. 2 ಇಂಟು 3 2 3 21 ಆಗುತ್ತೆ. 3 ಇಂಟು 7 21 ಆಗುತ್ತೆ. 6 ಇಂಟು 4 24. 4 ಇಂಟು 6 24 ಆಗುತ್ತೆ. 7 ಇಂಟು 2 14. 2 ಇಂಟು 7 14 ಆಗುತ್ತೆ. 9 ಇಂಟು 6 54. 6 ಇಂಟು 9 54 ಆಗುತ್ತೆ. 8 ಇಂಟು 7 56 ಆಗುತ್ತೆ. 7 ಇಂಟು 8 ಕೂಡ 56 ಆಗುತ್ತೆ. ಗುಣಾಕಾರದಲ್ಲಿ ವೈಸ್ ವರ್ಸ ಮಾಡಬಹುದು. ಅದೇ ಉತ್ತರ ಬರುತ್ತದೆ. ಚಟುವಟಿಕೆ 2.3.4 2 ಮತ್ತು 4ರ ಮಗ್ಗಿಯನ್ನು ಸೇರಿಸಿ 6ರ ಮಗ್ಗಿಯನ್ನು ರಚಿಸಿರಿ. ಇಲ್ಲಿ ಎರಡನೇ ಮಗ್ಗಿ ಬರೆಯಲಾಗಿದೆ ಮತ್ತು 4ನೇ ಮಗ್ಗಿ ಬರೆಯಲಾಗಿದೆ. ಅದನ್ನು ಕೂಡಿಸಿದರೆ 6ನೇ ಮಗ್ಗಿ ಬರುತ್ತದೆ. 2 + 4 6 4 + 8 12 ಈ ಥರ ಕೂಡಿಸಿದರೆ 6ರ ಮಗ್ಗಿ ಬರುತ್ತದೆ. 6 1 6 6 2 12 6 3 18 6 3 24 6 4 24 6 5 30 ಈ ಥರ ಬರುತ್ತದೆ. ಎರಡನೇದು 5 ಮತ್ತು 2ರ ಮಗ್ಗಿಯನ್ನು ಸೇರಿಸಿ 7ರ ಮಗ್ಗಿಯನ್ನು ರಚಿಸಿರಿ. 5ನೇ ಮಗ್ಗಿ ಬರೀಬೇಕು ಮತ್ತು 2ರ ಮಗ್ಗಿ ಬರೀಬೇಕು. ಅದನ್ನು ಕೂಡಿಸಿದರೆ 7ರ ಮಗ್ಗಿ ಬರುತ್ತದೆ. 3 ಮತ್ತು 6ರ ಮಗ್ಗಿಯನ್ನು ಸೇರಿಸಿ 9ರ ಮಗ್ಗಿಯನ್ನು ರಚಿಸಿರಿ. 3ನೇ ಮಗ್ಗಿ ಬರೀಬೇಕು ಮತ್ತು 6ನೇ ಮಗ್ಗಿ ಬರೀಬೇಕು. ಅದನ್ನು ಕೂಡಿಸಿದರೆ 9ನೆಯ ಮಗ್ಗಿ ಬರುತ್ತದೆ. 2 ಮತ್ತು 6ರ ಮಗ್ಗಿಯನ್ನು ಸೇರಿಸಿ 8ರ ಮಗ್ಗಿಯನ್ನು ರಚಿಸಿರಿ. 2ರ ಮಗ್ಗಿ ಮತ್ತು 6ರ ಮಗ್ಗಿಯನ್ನು ಬರೆದುಕೊಂಡು ಅದನ್ನು ಒಂದೊಂದಾಗಿ ಸೇರಿಸ್ತಾ ಹೋದರೆ 8ರ ಮಗ್ಗಿ ಬರುತ್ತದೆ. 10 ಮತ್ತು 2ರ ಮಗ್ಗಿಯನ್ನು ಸೇರಿಸಿ 12ರ ಮಗ್ಗಿಯನ್ನು ರಚಿಸಿರಿ. ಚಟುವಟಿಕೆ 2.3.5 ಈ ಕೆಳಗಿನ ಉದಾಹರಣೆಯನ್ನು ಗಮನಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. 16 ಇಂಟು 5 80 ಬರುತ್ತದೆ. ಅದನ್ನು ಈ ರೀತಿಯಾಗಿಯೂ ಬರೆಯಬಹುದು. 16ರಲ್ಲಿ 10ನ್ನು ತೆಗೆದುಕೊಂಡು 10 ಇಂಟು 5 ಬರೆಯಬೇಕು, 50 ಆಗುತ್ತೆ. ಮತ್ತು 16ರಲ್ಲಿ 6 ಇಂಟು 5 = 30. 50 + 30 80 ಆಗುತ್ತದೆ. ಇದೇ ತರಹ 14 ಇಂಟು 6 84 ಆಗುತ್ತದೆ. 14ರಲ್ಲಿ 10ನ್ನು 10 ಇಂಟು 6 ಮಾಡಿದರೆ 60 ಮತ್ತು ಉಳಿದ 4 ಇಂಟು 6 ಮಾಡಿದರೆ 24 ಕೂಡಿದರೆ 84 ಆನ್ಸರ್ ಬರುತ್ತದೆ. 13 ಇಂಟು 5 65. 13ರಲ್ಲಿ 10 ಇಂಟು 5 50 ಮತ್ತು
13ರಲ್ಲಿ 3 ತೆಗೆದುಕೊಂಡು ಅದಕ್ಕೆ ಮತ್ತೆ 5ನ್ನು ಗುಣಿಸಿದರೆ 15 ಬರುತ್ತದೆ. 12 × 3 36, 10 × 3 30 ಮತ್ತು 2 × 3 6. 17 × 6 102, 19 × 4 76. 17ರಲ್ಲಿ 10ನ್ನು ತೆಗೆದುಕೊಂಡು 10 × 6 ಮಾಡಬೇಕು, 60 ಬರುತ್ತದೆ. ಮತ್ತು 17ರಲ್ಲಿ 7 ಉಳಿದಿರುತ್ತೆ, ಆ 7ನ್ನು ಮತ್ತೆ 6ರಿಂದ ಗುಣಿಸಿದರೆ 42 ಬರುತ್ತೆ. 60 + 42 102 ಆನ್ಸರ್ ಬರುತ್ತದೆ. 19 × 4 76, 10 × 4 40, 9 × 4 36. ಚಟುವಟಿಕೆ 2.3.6 ಕೊಟ್ಟಿರುವ ಉದಾಹರಣೆಯನ್ನು ನೋಡಿ ಉಳಿದ ಕೋಷ್ಟಕಗಳನ್ನು ಭರ್ತಿ ಮಾಡಿರಿ. ಉದಾಹರಣೆ: 4 × 16 = 64. ಇಂಟು ಮಾಡಬೇಕು. 4 ಕೆಳಗೆ ಬರೆದುಕೋಬೇಕು. 16 ಅಂದರೆ 10ನ್ನು ಫಸ್ಟ್ ಬರ್ಕೋಬೇಕು, 6 ಇನ್ನೊಂದು ಕಾಲಮಲ್ಲಿ ಇನ್ನೊಂದು ಡಬ್ಬದಲ್ಲಿ ಬರ್ಕೋಬೇಕು. ಅದನ್ನು ರೋಸ್ ಇಂಟು ಕಾಲಮ್ಸ್ಗೆ ಫಸ್ಟ್ ರೋ ಫಸ್ಟ್ ಕಾಲಮ್ಗೆ ಗುಣಿಸಿದರೆ ಕರೆಕ್ಟ್ ಆನ್ಸರ್ ಬರುತ್ತೆ. 4 × 10 40, 4 × 6 24 ಈ ಥರ ಬರೆದುಕೊಂಡು ಹೋಗಬೇಕು. 6 × 16 ತಗೊಂಡ್ರೆ 6 ಒಂದು ಡಬ್ಬದಲ್ಲಿ ಬರ್ಕೋಬೇಕು. 13 ಅಂದರೆ 10ನ್ನು ಬೇರೆ ಮತ್ತು 3ನ್ನು ಬೇರೆಯಾಗಿ ಬರೆದುಕೊಂಡು ಫಸ್ಟ್ ರೋ ಫಸ್ಟ್ ಕಾಲಮ್ಗೆ ಗುಣಿಸ್ತಾ ಹೋದರೆ ಆನ್ಸರ್ ಬರ್ತದೆ. 6 × 10 60, 6 × 3 18. ಈ ಥರ. ಚಟುವಟಿಕೆ 2.3.7 ಈ ಕೆಳಗಿನ ಗುಣಾಕಾರ ಕೋಷ್ಟಕವನ್ನು ಪೂರ್ಣಗೊಳಿಸಿ. ಗುಣಿಸ್ತಾ ಹೋಗಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ಗೆ 5 × 2 10, 5 3 15, 5 4 20 ಈ ಥರ. 6ರಿಂದ ಮತ್ತು 7ರಿಂದ 8ರಿಂದ 9ರಿಂದ 10ರಿಂದ ಈ ಥರ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮ್, ಅಡ್ಡ ಸಾಲು ಮತ್ತು ಕಂಬ ಸಾಲು, ಫಸ್ಟ್ ಕಂಬ ಸಾಲು ಮತ್ತು ಫಸ್ಟ್ ಅಡ್ಡ ಸಾಲನ್ನು ಗುಣಿಸ್ತಾ ಹೋಗಿ ಆಯಾ ಜಾಗದಲ್ಲಿ ಆಯಾ ಡಬ್ಬಗಳಲ್ಲಿ ಬರೆದುಕೊಂಡು ಹೋಗಬೇಕು. 2ನೇದು ಮಾದರಿಯಂತೆ ಖಾಲಿ ಕೋಷ್ಟಕವನ್ನು ಪೂರ್ಣಗೊಳಿಸಿ. ಹನ್ನೆರಡರಿಂದ ಗುಣಿಸ್ತಾ ಹೋಗಬೇಕು. 12 1 12, 12 3 36, 12 7 84, 12 8 96, 12 0 0, 12 × 0 0, 12 5 60, 12 9 96, 12 4 48 ಈ ಥರ. ಮತ್ತು 14ನೇ ಮಗ್ಗಿಯಿಂದ ಪ್ರತಿಯೊಂದು ಸಂಖ್ಯೆಗಳನ್ನು ಗುಣಿಸ್ತಾ ಹೋಗಿ ಅದರ ಆನ್ಸರನ್ನು ಬರೆಯಬೇಕು. ಚಟುವಟಿಕೆ 2.3.8 ಮಗ್ಗಿ ಆಟ. ವಿದ್ಯಾರ್ಥಿಗಳು ಮಿಯಾವ್ ಎಂಬ ಆಟ ಆಡುತ್ತಿದ್ದಾರೆ. ಮಕ್ಕಳು ವೃತ್ತದಲ್ಲಿ ನಿಂತು ಒಬ್ಬೊಬ್ಬರಾಗಿ ಸಂಖ್ಯೆಗಳನ್ನು ಕ್ರಮವಾಗಿ ಹೇಳುತ್ತಿದ್ದಾರೆ. ಯಾರಿಗೆ 3ರ ಗುಣಕ ಬರುತ್ತದೋ ಆ ಮಕ್ಕಳು ಗುಣಕದ ಬದಲಾಗಿ ಮಿಯಾವ್ ಎಂದು ಹೇಳಬೇಕು. ಉದಾಹರಣೆಗೆ 1 2 ಮಿಯಾವ್, 4 5 ಮಿಯಾವ್, 7 8 ಮಿಯಾವ್ ಈ ಥರ ಹೇಳಬೇಕು. 3ರ ಮಗ್ಗಿ ಹೇಳಬಾರ್ದು, ಮಿಯಾವ್ ಅನ್ನಬೇಕು. ಈ ಥರ. ಯಾರು ಮಿಯಾವ್ ಎಂದು ಹೇಳಲು ಮರೆಯುತ್ತಾರೋ ಅವರು ಆಟದಿಂದ ಹೊರ ಹೋಗುತ್ತಾರೆ. ಹಾಗಾದರೆ ಆಟದಲ್ಲಿ ಯಾವ ಯಾವ ಸಂಖ್ಯೆಗಳಿಗೆ ಮಿಯಾವ್ ಎಂದು ಹೇಳಬೇಕಾಗುತ್ತದೆ? 3 6 9. ಇದೇ ಆಟವನ್ನು 4ರ ಗುಣಕಗಳಿಗೆ ಆಟ ಆಡಿದರೆ ಯಾವ ಸಂಖ್ಯೆ ಮಿಯಾವ್ ಎಂದು ಹೇಳಬೇಕು? 4 8 12. ಇದೇ ಆಟವನ್ನು 6ರ ಮಗ್ಗಿಯಲ್ಲಿ ಮಿಯಾವ್ ಎಂದು 6 12 18ಕ್ಕೆ ಹೇಳಬೇಕಾಗುತ್ತದೆ. 7ರ ಗುಣಕದ ಸಂಖ್ಯೆಯಲ್ಲಿ ನೀಡಿದರೆ ಮಿಯಾವ್ ಎನ್ನುವ ಶಬ್ದ 14 21 28 35 42 49 56. 9ರ ಯಾವುದಾದರೂ 4 ಗುಣಕಗಳನ್ನು ಬರೆಯಿರಿ. 9 18 27 36. ಈ ಕೆಳಗಿನವುಗಳಲ್ಲಿ 8ರ ಗುಣಕ ಅಪವರ್ತ್ಯಗಳಿಗೆ ವೃತ್ತ ಹಾಕಿರಿ. 8ರ ಅಂದರೆ 8ನೇ ಮಗ್ಗಿಯಲ್ಲಿ ಬರುವಂತಹ
ಸಂಖ್ಯೆಗಳು 32, 96, 48, 64, 8. 5ರ ಅಪವರ್ತ್ಯಗಳನ್ನು ಬರೆಯಿರಿ. 5, 10, 15, 20, 25, 30, 35, 40, 45, 50. 2ರ ಅಪವರ್ತ್ಯಗಳನ್ನು ಬರೆಯಿರಿ. 2, 4, 6, 8, 10, 12, 14, 16, 18, 20. ಚಟುವಟಿಕೆ 2.3.9 ಅಪವರ್ತ್ಯಗಳಿಗೆ ವೃತ್ತ ಹಾಕಿರಿ. 12ರ ಅಪವರ್ತ್ಯಗಳಿಗೆ ವೃತ್ತ ಹಾಕಿರಿ. 12ನೇ ಮಗಿಲಿ ಬರುವಂತಹ ಮತ್ತು 12ರಿಂದ ಭಾಗ ಆಗುವಂತಹ ಸಂಖ್ಯೆಗಳು 48, 72 ಈ ಥರ. 13ರ ಅಪವರ್ತ್ಯಗಳು, 15ರ ಅಪವರ್ತ್ಯಗಳು ಈ ಥರ. 13ನೇ ಮಗಿಲಿ 26 ಬರುತ್ತೆ. 13 ಎರಡಲೇ 26, 13 ಮೂರಲೇ 39 ಈ ಥರ. 15ರಲ್ಲಿ ಅಂದರೆ 45, 15 ಐದಲೇ 45, 150 15ರಿಂದ ಭಾಗ ಆಗುತ್ತೆ. 50ರ ಅಪವರ್ತ್ಯಗಳಿಗೆ ವೃತ್ತ ಹಾಕಿರಿ ಅಂದರೆ 50ರಿಂದ ಭಾಗ ಆಗುವಂತಹ ಸಂಖ್ಯೆಗಳು 400, 90, 100. 25ರ ಅಪವರ್ತ್ಯಗಳು ಅಂದರೆ 75, 95, 225. ಚಟುವಟಿಕೆ 2.3.10 ಈ ವಸ್ತುಗಳ ಬೆಲೆಯನ್ನು ನೀಡಲಾಗಿದೆ. ಚಿಪ್ಸ್ ಪ್ಯಾಕೆಟ್ 12 ರೂಪಾಯಿ, ಜ್ಯೂಸ್ 16 ರೂಪಾಯಿ, ಚಾಕ್ಲೇಟ್ 4 ರೂಪಾಯಿ, ಬಿಸ್ಕೆಟ್ಸ್ ಪ್ಯಾಕೆಟ್ 18. ರಮೇಶನು 2 ಚಿಪ್ಸ್ ಪ್ಯಾಕೆಟ್ಗಳನ್ನು, 3 ಜ್ಯೂಸ್ ಬಾಟಲ್ಗಳನ್ನು, 10 ಚಾಕ್ಲೇಟ್ಗಳನ್ನು ಮತ್ತು 1 ಬಿಸ್ಕೆಟ್ ಪ್ಯಾಕೆಟನ್ನು ಖರೀದಿಸುತ್ತಾನೆ. ಇದಕ್ಕೆ ಸಂಬಂಧಿಸಿದ ದರಪಟ್ಟಿಯನ್ನು ರಚಿಸಿ. ಕ್ರಮ ಸಂಖ್ಯೆ 1 ವಸ್ತುಗಳು, ಬೆಲೆ, ಪರಿಮಾಣ, ಮೊತ್ತ. ವಸ್ತುಗಳು: ಚಿಪ್ಸ್ ಪ್ಯಾಕೆಟ್ ಬೆಲೆ 12 ರೂಪಾಯಿ, ಪರಿಮಾಣ 2 ಅಂದರೆ 2 ಚಿಪ್ಸ್ ಪ್ಯಾಕೆಟ್ ತೆಗೆದುಕೊಂಡಿದ್ದಾನೆ ಅಂದರೆ 12 × 2 24. ಜ್ಯೂಸ್ ಬಾಟಲ್ಗಳು 16 ರೂಪಾಯಿ, 3 ಬಾಟಲ್ಗಳು 16 × 3 48. ಚಾಕ್ಲೇಟ್ಗಳು 4 ರೂಪಾಯಿ, 10 ಚಾಕ್ಲೇಟ್ ಅಂದರೆ 4 × 10 40. ಬಿಸ್ಕೆಟ್ ಪ್ಯಾಕೆಟ್ಗಳು ಬೆಲೆ 18, 1 ಪ್ಯಾಕೆಟ್ 18 × 1 18. ಒಟ್ಟು ಮೊತ್ತ 50 ರೂಪಾಯಿ, ಪರಿಮಾಣ 16, 130 ಟೋಟಲ್ ರುಪೀಸ್. ಚಟುವಟಿಕೆ 2.3.11 ವೈಷ್ಣವಿ 5 ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ಕೊಂಡಳು. ಪ್ರತಿ ಪ್ಯಾಕ್ನಲ್ಲಿ 10 ಬಿಸ್ಕೆಟ್ಗಳಿವೆ. ಹಾಗಾದರೆ ವೈಷ್ಣವಿ ಕೊಂಡ ಒಟ್ಟು ಬಿಸ್ಕೆಟ್ಗಳು ಎಷ್ಟು? ಬಿಸ್ಕೆಟ್ ಪ್ಯಾಕ್ಗಳು 5, ಪ್ರತಿ ಪ್ಯಾಕ್ನಲ್ಲಿ ಬಿಸ್ಕೆಟ್ 10, ಒಟ್ಟು ಬಿಸ್ಕೆಟ್ಗಳು 5 × 10 50. ಜಾಫರ್ ಎಂಬುವವರು 9 ಸಾಲಿನಲ್ಲಿ ತೆಂಗಿನ ಗಿಡಗಳನ್ನು ನೆಟ್ಟಿದ್ದಾನೆ. ಪ್ರತಿ ಸಾಲಿಗೆ 48 ತೆಂಗಿನ ಗಿಡಗಳಂತೆ ನೆಟ್ಟಿದ್ದರೆ ಜಾಫರ್ನ ತೋಟದಲ್ಲಿರುವ ಒಟ್ಟು ತೆಂಗಿನ ಗಿಡಗಳ ಸಂಖ್ಯೆ ಎಷ್ಟು? ತೆಂಗಿನ ಗಿಡಗಳ ಸಾಲು 9, ಪ್ರತಿ ಸಾಲಿನ ತೆಂಗಿನ ಗಿಡಗಳು 48. ಜಾಫರ್ನ ತೋಟದಲ್ಲಿರುವ ಒಟ್ಟು ತೆಂಗಿನ ಗಿಡಗಳು 48 × 9 432. 3ನೇದು, ಒಬ್ಬ ರೈತನು 45 ಕ್ವಿಂಟಲ್ ಕಡಲೆ ಬೆಳೆಯುತ್ತಾನೆ. ಪ್ರತಿ ಕ್ವಿಂಟಲ್ ಕಡಲೆಗೆ 210 ರೂಪಾಯಿ ಖರ್ಚು ಮಾಡಿದ್ದಾನೆ. ಹಾಗಾದರೆ ರೈತನು ಮಾಡಿದ ಒಟ್ಟು ಖರ್ಚು ಎಷ್ಟು? ಬೆಳೆದ ಕಡಲೆ 45 ಕ್ವಿಂಟಲ್, ಪ್ರತಿ ಕ್ವಿಂಟಲ್ಗೆ ಕಡಲೆ 210 ರೂಪಾಯಿ, ಒಟ್ಟು ಖರ್ಚು 210 × 45 9450. 4ನೇದು, ಸ್ಕೂಟರ್ ಕಾರ್ಖಾನೆಯು ಒಂದು ದಿನಕ್ಕೆ 950 ಸ್ಕೂಟರ್ಗಳನ್ನು ತಯಾರಿಸುತ್ತದೆ. ಹಾಗಾದರೆ ಒಂದು ವಾರಕ್ಕೆ ತಯಾರಿಸುವ ಸ್ಕೂಟರ್ಗಳ ಸಂಖ್ಯೆ ಎಷ್ಟು? ಒಂದು ದಿನಕ್ಕೆ ತಯಾರಿಸಿದ ಸ್ಕೂಟರ್ಗಳು 950, ಒಂದು ವಾರಕ್ಕೆ ತಯಾರಿಸಿದ ಸ್ಕೂಟರ್ಗಳು, ಒಂದು ವಾರಕ್ಕೆ ಅಂದರೆ 7 ದಿನ ಆಗುತ್ತದೆ. 950 × 7 6650 ಸ್ಕೂಟರ್ಗಳು. ಒಬ್ಬ ವ್ಯಾಪಾರಿಯು ಪ್ರತಿದಿನ ಹಣ್ಣು ಮಾರಿ 430 ಲಾಭ ಗಳಿಸಿದರೆ ಜನವರಿ ತಿಂಗಳಲ್ಲಿ ಗಳಿಸಿದ ಆತನ ಲಾಭ ಎಷ್ಟು? ಪ್ರತಿದಿನ ಹಣ್ಣಿನ ಲಾಭ 430, ಜನವರಿ ತಿಂಗಳಿನ ಲಾಭ 430 × ಜನವರಿ ತಿಂಗಳು ಅಂದರೆ 31 ದಿನ 13330.